ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿಯಲ್ಲಿ ಬರುವಂತಹ ಮೊದಲ पद्यपाठ मातृभूमिಯನ್ನು ನೋಡವರಿದ್ದೇವೆ. तो आज की इस वीडियो के अंदर हम 10वीं कक्षा का तृतीय भाषा हिंदी के अंतर्गत आने वाला प्रथम हमारा जो पद्यपाठ है मातृभूमि, उसके बारे में बहुत सारी जानकारी और उसका सारांश प्राप्त करेंगे. ಇವತ್ತು ಅದರ ಕನ್ನಡದಲ್ಲಿ ಸಾರಾಂಶವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಇದ್ದೀವಿ. तो सबसे पहले किसी कविता को जानने से पहले हमें जानना होता है कि उसके कवि कौन है. ಒಂದು ಕವಿತೆಯನ್ನ ಓದಬೇಕಾದ್ರೆ, ಕವಿತೆಯನ್ನ ಕಲಿಬೇಕಾದ್ರೆ ಅದರ ಕವಿ ಯಾರು ಎನ್ನುವುದರ ಬಗ್ಗೆ ಅವರ ಪರಿಚಯವನ್ನು ತಿಳಿದುಕೊಳ್ಳುವುದು ಬಹಳಷ್ಟು ಮುಖ್ಯ. तो मातृभूमि कविता के कवि हैं श्री भगवती चरण वर्मा जी. ಸೊ ಈ ಒಂದು ಮಾತೃಭೂಮಿ ಕವಿತೆಯ ಕವಿ ಯಾರಾಗಿದ್ದಾರೆ ಅಂದ್ರೆ ಭಗವತಿ ಚರಣ್ ವರ್ಮಾ ಅವರು. ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನ ಸ್ವಲ್ಪ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. भगवती चरण वर्मा का जन्म 30 अगस्त 1903 को उन्नाव जिले उत्तर प्रदेश के शफीपुर गांव में हुआ था. भगवती चरण वर्मा ಅವರ ಜನ್ಮ 30 ಆಗಸ್ಟ್ 1903ಕ್ಕೆ उत्तर प्रदेश राज्यದ उन्नाव जिल्ಲೆಯ शफीपुर ಎಂಬಲ್ಲಿ ಅವರ जन्म ಆಗತ್ತೆ. उन्होंने इलाहाबाद से BA LLB की डिग्री प्राप्त की. इलाहाबाद की यूनिवर्सिटी से उन्हें BA LLB की उपाधि भी प्राप्त की थी. इलाहाबाद विश्वविद्यालयದಿಂದ BA LLB ಒಂದು ಪದವಿಯನ್ನು ಕೂಡ ಅವರು ಪಡೆದುಕೊಂಡಿದ್ರು. ಅಷ್ಟೇ ಅಲ್ಲದೆ उन्होंने विचार और नवजीवन नामक पत्रिकाओं का संपादन भी किया. विचार ಹಾಗೂ ನವಜೀವನ ಎನ್ನುವಂತಹ ಎರಡು ಪತ್ರಿಕೆಗಳ ಒಂದು ಸಂಪಾದಕರು ಕೂಡ ಶ್ರೀ ಭಗವತಿ ಚರಣ್ ವರ್ಮಾ ಅವರು ಆಗಿದ್ರು. आकाशवाणी के कई केंद्रों में भी सेवा की. ಅಷ್ಟೇ ಅಲ್ಲದೆ ಆಕಾಶವಾಣಿಯ ಹಲವಾರು ಕೇಂದ್ರಗಳಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. उनके चित्रलेखा उपन्यास पर 2 बार फिल्म निर्माण हुआ है. चित्रलेखा ಎನ್ನುವಂತಹ ಅವರೊಂದು ಉಪನ್ಯಾಸ ಇದೆ. ಆ ಒಂದು ಉಪನ್ಯಾಸದ ಮೇಲೆ 2 ಸಲ ನಿರ್ಮಾಣವಾಗಿದೆ. दूसरा उपन्यास भूले बिसरे चित्र साहित्य अकादमी से पुरस्कृत है. ಎರಡನೇ ಇನ್ನೊಂದು ಉಪನ್ಯಾಸ ಭೂಲೆ ಬಿಸ್ರೆ ಚಿತ್ರ ಎನ್ನುವಂಥ ಉಪನ್ಯಾಸಕ್ಕೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರನು ಕೂಡ ಇವರಿಗೆ ಲಭಿಸಿದೆ. अपने खिलौने पतन 3 वर्ष टेढ़े मेढ़े रास्ते युवराज चुंडा ये सब उनके आदि क्या हैं उपन्यास. ಇವೆಲ್ಲವೂ ಕೂಡ ಅವರು ಬರೆದಿರುವಂತಹ ಉಪನ್ಯಾಸಗಳು. मेरी कहानियाँ मोर्चाबंदी तथा संपूर्ण कहानी ये सब उनके कहानी संग्रह. ಇವು ಮೂರು ಕೂಡ ಅವರ कथा संकलनಗಳು. मेरी कविताएं सविनय और एक नाराज कविता संग्रह. ಇವೆಲ್ಲವೂ ಕೂಡ ಅವರ ಕವನ ಸಂಕಲನಗಳು. ಮೇರಾ ನಾಟಕ್ और वसीयत ಎನ್ನುವಂಥದ್ದು 2 ನಾಟಕಗಳನ್ನು ಅವರು ರಚನೆಯನ್ನ ಮಾಡಿದ್ದಾರೆ. ಆದಿ ಉನ್ಕಿ ಅನ್ಯ ಲೋಕಪ್ರಿಯ ಕವಿತಾಯೆ. ಹೀಗೆ ಹಲವಾರು ಲೋಕಪ್ರಿಯ ಜನಪ್ರಿಯ ಕೃತಿಗಳನ್ನು ಅವರು ರಚನೆಯನ್ನ ಮಾಡಿದ್ದಾರೆ. 5 अक्टूबर सन 1981 को वर्मा जी का देहांत हुआ. 5 अक्टूबर 1981ಕ್ಕೆ वर्मा जी ಅವರು ತೀರ್ ಹೋಗ್ತಾರೆ. इसके बाद हम जानेंगे कि इस मातृभूमि कविता का आशय क्या है. मातृभूमि कविता का आशय ಏನು, ಅದರ ಉದ್ದೇಶವೇನು, ಕವಿ ಏನಕ್ಕಾಗಿ ಈ ಒಂದು ಕವಿತೆಯನ್ನು ಬರೀತಾ ಇದ್ದಾರೆ ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. भगवती चरण वर्मा के नाम को हिंदी साहित्य में आदर के साथ लिया जाता है. प्रस्तुत कविता में कवि के देश प्रेम की झलक दिखाई देती है. ಹಿಂದಿ ಸಾಹಿತ್ಯದಲ್ಲಿ ಅತ್ಯಂತ ಗೌರವ ಸ್ಥಾನದಲ್ಲಿ ಅತ್ಯಂತ ಆದರ ಜೊತೆಗೆ ನಾವು ಶ್ರೀ ಭಗವತಿ ಚರಣ್ ವರ್ಮಾ ಅವರ ಹೆಸರನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ಒಂದು ಕವಿತೆಯಲ್ಲಿ ಕವಿಯ ಒಂದು ದೇಶಪ್ರೇಮದ ಭಾವನೆ ಮೂಡಿ ಬರ್ತದೆ. वे मातृभूमि को प्रणाम करते हुए उसमें विद्यमान अपार वन संपदा खनिज संपत्ति का वर्णन करते हुए भारत के महान विभूतियों का स्मरण करते हैं. ಈ ಒಂದು ಮಾತೃಭೂಮಿ ಕವಿತೆಯಲ್ಲಿ ಕವಿ ಭಗವತಿ ಚರಣ್ ವರ್ಮಾ ಅವರು ಮಾತೃಭೂಮಿಗೆ ನಮಸ್ಕಾರವನ್ನ ಪ್ರಣಾಮವನ್ನ ಮಾಡ್ತಾ ಅದರಲ್ಲಿ ಅಂದರೆ ಮಾತೃಭೂಮಿಯಲ್ಲಿ ಇರುವಂತಹ ಹಲವಾರು ವಿದ್ಯಮಾನಗಳು ಅಂದರೆ ಹಲವಾರು ವನ ಸಂಪತ್ತು ಹಾಗೂ ಖನಿಜ ಸಂಪತ್ತನ್ನು ವರ್ಣನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶ ಕಂಡಿರುವಂಥ ಅಪ್ರತಿಮ ಸಾಧನೆ ಹಾಗೂ ಅಪ್ರತಿಮ ಮಹಾನ್ ವ್ಯಕ್ತಿಗಳ ಒಂದು ಪರಿಚಯವನ್ನು ಕೂಡ ಈ ಒಂದು ಪದ್ಯಪಾಠದಲ್ಲಿ ಅವರು ಮಾಡಿದ್ದಾರೆ.
इस कविता से भारत की महानता का परिचय प्राप्त होता है। ಈ ಒಂದು ಕವಿತೆ ಮುಖಾಂತರ ಭಾರತದ ಮಹಾನತೆ ನಾವು ಈ ಒಂದು ಕವಿತೆ ಮುಖಾಂತರ ತಿಳಿದುಕೊಳ್ಳಬಹುದು. ಸೊ ಮುಖ್ಯವಾಗಿ ಈ ಒಂದು ಕವಿತಾ ಪಾಠದಿಂದ, ಈ ಒಂದು ಪದ್ಯ ಪಾಠದಿಂದ ನಮಗೆ ದೇಶಭಕ್ತಿಯನ್ನು ನಾವು ಕಲಿತೀವಿ. ಭಾರತದಲ್ಲಿ ಇರುವಂತಹ ಪ್ರಕೃತಿ ಸೌಂದರ್ಯ ಹಾಗೂ ಭಾರತದ ಒಂದು ಮಾತೃಭೂಮಿ ಒಂದು ಸ್ವರೂಪವನ್ನು ಪ್ರಸ್ತುತ ಈ ಒಂದು ಪದ್ಯ ಪಾಠದಿಂದ ನಾವು ಕಲಿಬಹುದು. ಸೊ ಬನ್ನಿ ತಡ ಮಾಡದೆ पद्यदत्त सागौन। तो कविता के पहले प्यारा के अंदर कवि कहते हैं, मातृभू शत शत बार प्रणाम, अमरों की जननी तुमको शत शत बार प्रणाम। मातृभू शत शत बार प्रणाम, तेरे उर में शायित गांधी बुद्ध और राम। मातृभू शत शत बार प्रणाम। ಮೊಟ್ಟ ಮೊದಲನೇದಾಗಿ ಮಾತೃಭೂ ಭಾರತಾಂಬೆಗೆ, ಮಾತೃಭೂಮಿಗೆ ಕವಿ ಏನು ಮಾಡ್ತಾ ಇದ್ದಾರೆ, ಶತ ಅಂದರೆ ನೂರು ಸಲ ಪ್ರಣಾಮವನ್ನು ಮಾಡ್ತಾ ಇದ್ದಾರೆ. ನೂರು ಸಲ ತಲೆಯನ್ನು ಬಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಹೇ ಮಾತೃಭೂಮಿ, ನಿನಗೆ ನೂರು ಸಲ ನಮಸ್ಕಾರಗಳು, ನೂರು ಸಲ ನಿನಗೆ ಪ್ರಣಾಮಗಳು. ಯಾಕಂದರೆ ಅಮರೋಂ ಕಿ ಜನನಿ. ಇನ್ನೊಂದು ವಿಷಯ, ಇಲ್ಲಿ ಶತ ಎನ್ನುವಂಥ ಶಬ್ದ ಏನಿದೆ ಇದು ಒಂದು ದ್ವಿರುಕ್ತಿ ಶಬ್ದವಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಯುಗ್ಮ ಶಬ್ದ ಹಾಗೂ ದ್ವಿರುಕ್ತಿ ಶಬ್ದನ ನಾವು ನೋಡ್ತೀವಿ. ಸೊ ಶತ ಒಂದೇ ಶಬ್ದ ಆಗಿದೆ, 2 ಸಲ ಇಲ್ಲಿ ರಿಪೀಟ್ ಆಗಿದೆ. ಸೊ ಅದಕ್ಕಾಗಿ ನಾವು ಅದಕ್ಕೆ ಏನಂತೀವಿ, ದ್ವಿರುಕ್ತಿ ಅಂತ ಕರಿತೀವಿ. तो ಶತ ಎನ್ನುವಂಥದ್ದು ಇದು ಒಂದು ದ್ವಿರುಕ್ತಿ ಶಬ್ದ. ಅಮರೋಂ ಕಿ ಜನನಿ ತುಮಕೋ ಶತ ಬಾರ ಪ್ರಣಾಮ್. ಅಷ್ಟಲ್ಲದೆ ಕವಿ ಭಗವತಿ ಚರಣ ವರ್ಮ ಮತ್ತೆ ಏನು ಹೇಳ್ತಾರೆ ಅಂದರೆ, ಹೇ ಮಾತೃಭೂಮಿ, ನೀನು ಬಹಳಷ್ಟು ಅಮರರಿಗೆ ಜನ್ಮವನ್ನು ಕೊಟ್ಟಿದೀಯ. ಅಮರ್ का अर्थ होता है जो मृत्युहीन हो, जिसे कभी मौत न आए. ಯಾರಿಗೆ ಸಾವು ಬರುವುದಿಲ್ಲವೋ ಅವರಿಗೆ ನಾವು ಏನಂತ ಕರಿತೀವಿ, ಅಮರರು ಅಂತ ಕರಿತೀವಿ. ಅಂತ ಮಹಾನ್ ಅಮರ ವ್ಯಕ್ತಿಗಳಿಗೆ ನೀನೇನು ಮಾಡಿದೀಯಾ, ಜನ್ಮವನ್ನು ಕೊಟ್ಟಿದೀಯಾ. ಅಮರ ಯಾವ ತೆರನಾಗಿದ್ದಾರೆ ಅಂದರೆ, ಅವರ ಆದರ್ಶಗಳು, ಅವರ ವಿಚಾರಗಳು, ಅವರ ಚಿಂತನೆಗಳು ಇವತ್ತಿಗೂ ಕೂಡ ನಮ್ಮ ಒಂದು ಅನುಕರಣೆಯಲ್ಲಿದ್ದಾವೆ. ಹಾಗಾಗಿ ಅವರೆಲ್ಲ ಅಂತಹ ಒಂದು ಮಹಾನ್ ಅಮರರಿಗೆ ನೀನೇನು ಮಾಡಿದೀಯಾ, ಜನ್ಮವನ್ನು ಕೊಟ್ಟಿದೀಯ. ಅದಕ್ಕಾಗಿ ಮಾತೃಭೂಮಿ ನಿನಗೆ ನೂರು ಸಲ ಪ್ರಣಾಮಗಳು ಅಂತ ಕವಿ ಇಲ್ಲಿ ಹೇಳ್ತಾರೆ. ಮಾತೃಭೂ ಶತ ಬಾರ ಪ್ರಣಾಮ್, तेरे उर में शायित गांधी बुद्ध और राम। मातृभू शत बार प्रणाम। तो ಇಲ್ಲಿ उर ಅಂದ್ರೆ ಹೃದಯ. ಉರ್ का अर्थ होता है ಹೃದಯ ಅಂದ್ರೆ ಹೃದಯ. ಹೇ ಮಾತೃಭೂಮಿಯೇ, ನಿನ್ನ ಹೃದಯದಲ್ಲಿ, ನಿನ್ನ ಒಡಲಲ್ಲಿ ಗಾಂಧಿ, ಬುದ್ಧ ಮತ್ತು ರಾಮ್ ಶಾಯಿತ್ ಅಂದ್ರೆ ಮಲಗಿಕೊಂಡಿದ್ದಾರೆ, ಅಜರಾಮರರಾಗಿದ್ದಾರೆ. ಗಾಂಧಿ, ಬುದ್ಧ ಹಾಗೂ ರಾಮರಂತ ಮಹಾನ್ ವ್ಯಕ್ತಿಗಳನ್ನ ನೀನು ಜನ್ಮ ಕೊಟ್ಟಿಯಾ. ಅದೇ ತರನಾಗಿ ಅವರು ತನ್ನ ಆದರ್ಶಗಳಿಂದ, ಕೊಡುಗೆಗಳ ಇಡೀ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಈ ಒಂದು ಮಾತೃಭೂಮಿಯಲ್ಲಿ ಏನಾಗಿದ್ದಾರೆ, ಮಲಗಿಕೊಂಡಿದ್ದಾರೆ. ಶಾಯಿತ್ ಹೋ ಗಯೇ ಹೇ, ಸೋ ಗಯೇ ಹೇ. ಇಸ್ ಕಾರಣ ಸೆ ಮಾತೃಭೂ ತುಮೇ ಶತ ಬಾರ ಪ್ರಣಾಮ್. ಅದಕ್ಕಾಗಿ ಮಾತೃಭೂಮಿ ನಿನಗೆ ನೂರು ಸಲ ಪ್ರಣಾಮಗಳನ್ನು, ನಮಸ್ಕಾರಗಳನ್ನು ಮಾಡ್ತೀನಿ ಅಂತ ಕವಿ ಹೇಳ್ತಾರೆ. सो दूसरे पैरा के अंदर हम विशेष रूप से देखते हैं कि दूसरे पैरा के अंदर यहाँ पर मातृभूमि के सौंदर्य का वर्णन किया गया. ಎರಡನೇ ಪ್ಯಾರಾದಲ್ಲಿ ಕವಿ ಮಾತೃಭೂಮಿಯ ಸೌಂದರ್ಯದ ಒಂದು ವರ್ಣನೆಯನ್ನು ಮಾಡಿದ್ದಾರೆ. तो चलिए देखते हैं. हरे भरे हैं खेत सुहाने, फल फूलों से युत वन उपवन. ಹರೆ ಭರೆ ಅಂದರೆ ಹಚ್ಚ ಹಸಿರಾಗಿದ್ದಾವೆ. ಖೇತ್ ಅಂದರೆ ಹೊಲ ಗದ್ದೆಗಳು, ಸುಹಾನೆ ಅಂದರೆ ಸುಂದರ. ಹರೆ ಭರೆ ಹೇ ಖೇತ್ ಸುಹಾನೆ, ಹೇ ಮಾತೃಭೂಮಿ ನಿನ್ನ ಹೊಲ ಗದ್ದೆಗಳು ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದ್ದಾವೆ. ಫಲ್ ಫೂಲೋಂ ಸೆ ಯುತ್ ವನ್ ಉಪವನ್. ಫಲ್ ಅಂದರೆ ಹಣ್ಣು, ಫೂಲ್ ಅಂದರೆ ಹೂವು, ವನ್ ಉಪವನಗಳು ಯಾವುದನ್ನು ತುಂಬಿಕೊಂಡಿದ್ದಾವೆ ಅಂದರೆ ಹಣ್ಣು ಹಾಗೂ ಹೂಗಳಿಂದ ತುಂಬಿಕೊಂಡಿದ್ದಾವೆ, ಅದರಿಂದ ಯುಕ್ತವಾಗಿದ್ದಾವೆ ಅಂತ ಒಂದು ಮಾತೃಭೂಮಿಯ ಒಂದು ಸೌಂದರ್ಯದ ವರ್ಣನೆಯನ್ನು ಮಾಡ್ತಾರೆ. तेरे अंदर भरा हुआ है खनिजों का व्यापक धन. इतना ही नहीं, मातृभूमि के अंदर बहुत सारे खनिज छुपे हुए हैं. सोना, चांदी, लोहा आदि अनेक खनिज हमें मातृभूमि के अंदर मिल जाते हैं. इसलिए कवि कहते हैं कि तेरे अंदर बहुत सारा खनिजों का धन भरा हुआ है. ಅಷ್ಟೇ ಅಲ್ಲದೆ ಕವಿ ಮತ್ತೆ ಏನು ಹೇಳ್ತಾರೆ ಅಂದರೆ, ಹೇ ಮಾತೃಭೂಮಿಯೇ, ನಿನ್ನ ಒಳಗೆ ಅಪಾರ ಖನಿಜ ಸಂಪತ್ತನ್ನು ನೀನು ಹೊಂದಿದ್ದೀಯಾ. ಹಲವಾರು ಖನಿಜ ಸಂಪತ್ತನ್ನು ನಾವು ಭೂಮಿಯಿಂದ ತೆಗೆದುಕೊಳ್ಳಬಹುದು. ಬೆಳ್ಳಿ, ಬಂಗಾರ, ಕಬ್ಬಿನ ಹಲವಾರು ಅದಿರುಗಳ ಹಾಗೂ ಹಲವಾರು ಖನಿಜ ಸಂಪತ್ತನ್ನು ನಾವು ಈ ಒಂದು ಭೂಮಿಯಿಂದ ಪಡೀತಾ ಇದ್ದೀವಿ. ಅದಕ್ಕಾಗಿ ಕವಿ ಹೇಳ್ತಾನೆ, ನಿನ್ನ ಒಳಗೆ ಅಪಾರವಾಗಿರುವಂಥ ಖನಿಜ ಸಂಪತ್ತು ಅಡಗಿಕೊಂಡಿದೆ. ಅಷ್ಟೇ ಅಲ್ಲದೆ
ಮುಕ್ತ ಹಸ್ತತು ಬಾಂಟ ರಹಿ ಹೈ ಸುಖ ಸಂಪತ್ತಿ ಧನಧಾಮ. ಅಷ್ಟೇ ಅಲ್ಲದೆ ಮುಕ್ತವಾಗಿ ಧಾರಾಳವಾಗಿ ಉಚಿತವಾಗಿ ಎಲ್ಲ ಭಾರತ ವಾಸಿಗರಿಗೆ ನೀನೇನು ಮಾಡ್ತಾ ಇದ್ದೀಯಾ ಅಂದರೆ ಹಂಚ್ತಾ ಇದೆಯಾ. ಏನನ್ನು ಹಂಚ್ತಾ ಇದ್ದೀಯಾ ಅಂದರೆ ಸುಖ ಸಂಪತ್ತಿ ಧನ್ और ಧಾಮ್. ಧಾಮ್ का अर्थ होता है ಘರ್. ಘರ್ ಅಂದರೆ ಮನೆ. ಎಲ್ಲ ಭಾರತೀಯರಿಗೆ ನೀನೇನು ಮಾಡ್ತಾ ಇದೆಯಾ, ಸುಖ ಸಂಪತ್ತಿಯನ್ನು ಕೊಡ್ತಾ ಇದೆಯಾ, ಸುಖ ಸಂಪತ್ತನ್ನು ಕೊಡ್ತಾ ಇದೆಯಾ. ಅಷ್ಟೇ ಅಲ್ಲದೆ ಧನ್ और ಧಾಮ್ भी दे रही हो. ಧನ ಹಾಗೂ ಇರಲಿಕ್ಕೆ ಮನೆಯೂ ಕೂಡ ಭಾರತ ಭೂಮಿ ನೀನು ಕೊಡ್ತಾ ಇದೆಯಾ. ಇಸ್ ಕಾರಣ ಸೆ ಮಾತೃಭೂ ಶತ ಶತ ಬಾರ ಪ್ರಣಾಮ್. ಅದಕ್ಕಾಗಿ ಭಾರತಾಂಬೆ ನಿನಗೆ 100 ಸಲ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ, 100 ಸಲ ನಿನಗೆ ಪ್ರಣಾಮಗಳು ಅಂತ ಕವಿ ಇಲ್ಲಿ ಹೇಳ್ತಾರೆ. तो प्रस्तुत इस प्यारा के अंतर्गत हमें मातृभूमि के सौंदर्य का वर्णन मिलता है. ಈ ಒಂದು ಪ್ಯಾರಾದಲ್ಲಿ ಮಾತೃಭೂಮಿಯ ಸೌಂದರ್ಯತೆ ವರ್ಣನೆ ನಮಗೆ ಸಿಗುತ್ತೆ. ಇನ್ನು ಮುಂದುವರೆದು आगे के प्यारा के अंदर हमें मातृभूमि का स्वरूप का परिचय मिलता है. ಈ ಮುಂದೆ ಬರುವಂತ ಪ್ಯಾರಾದಲ್ಲಿ ನಮಗೆ ಏನು ಸಿಗ್ತದೆ ಅಂದರೆ ಮಾತೃಭೂಮಿಯ ಸ್ವರೂಪದ ಒಂದು ಪರಿಚಯ ನಮಗೆ ಸಿಗುತ್ತೆ. ಕವಿ ಹೇಳ್ತಾರೆ, ಏಕ್ ಹಾತ್ ಮೇ ನ್ಯಾಯ ಪತಾಕ ಜ್ಞಾನ ದೀಪ ದೂಸರೆಯ ಹಾತ್ ಮೇ. ಹೇ ಭಾರತಾಂಬೆ, ನಿನ್ನ ಒಂದು ಕೈಯಲ್ಲಿ ಪತಾಕ. ಪತಾಕ ಅಂದರೆ ಧ್ವಜ, ಝಂಡ ಅಂತ ಕರಿತೀವಲ್ಲ, ಧ್ವಜ. ಹೇ ಭಾರತಾಂಬೆ, ನಿನ್ನ ಒಂದು ಕೈಯಲ್ಲಿ ನ್ಯಾಯದ ಧ್ವಜವಿದೆ, ನ್ಯಾಯ ಕಾ ಝಂಡಾ ಹೇ. ದೂಸರೆ ಹಾತ್ ಮೇ ಜ್ಞಾನ ಕಾ ದೀಪ ಹೇ. ಇನ್ನೊಂದು ಕೈಯಲ್ಲಿ ಏನಾಗಿದೆ ಅಂದರೆ ಜ್ಞಾನದ ಜ್ಯೋತಿ ಇದೆ. ಅದರಿಂದ ಏನು ಮಾಡ್ತಾ ಇದೆಯಾ, ನಮ್ಮ ಭಾರತದಲ್ಲಿ ಅಂಧಕಾರವನ್ನು ಅಳಿಸಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸ್ತಾ ಇದೆಯಾ. ಇನ್ನೊಂದು ಕೈಯಲ್ಲಿ ಜ್ಞಾನದ ಜ್ಯೋತಿ ಇದೆ. ಜಗ ಕಾ ರೂಪ ಬದಲ್ದೆ ಹೇಮ. ಕವಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮಾತೃಭೂಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇ ಮಾತೃಭೂಮಿಯೇ, ಜಗ ಕಾ ರೂಪ ಬದಲ್ದೆ, ಜಗತ್ತಿನ ರೂಪವನ್ನು ಬದಲಾಯಿಸು. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ. ನಾವೆಲ್ಲರೂ ಕೋಟ್ಯಾನುಗಟ್ಟಲೆ ಜನ, ನಮ್ಮ ಭಾರತ ದೇಶದ ಎಲ್ಲ ಜನ, ಕೋಟಿ ಕೋಟಿ ಜನರು ನಾವೆಲ್ಲರೂ ಕೂಡಿಕೊಂಡು ಬಾಳಬೇಕು. ಜಾತಿ ಧರ್ಮ ಭೇದ ಭಾವ ಪಂಥ ಯಾವುದೇ ಕೂಡ ನಮ್ಮಲ್ಲಿ ಇರಬಾರದು. ನಾವೆಲ್ಲರೂ ಭಾರತೀಯರಂತೆ ಒಗ್ಗಟ್ಟಾಗಿ ಕೋಟಿ ಕೋಟಿ ಜನರು ನಾವೆಲ್ಲರೂ ಒಂದಾಗಿರಬೇಕು ಎನ್ನುವಂಥ ಪ್ರಾರ್ಥನೆ ಕವಿ ಭಾರತಾಂಬೆಯಲ್ಲಿ ಕೇಳ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲದೆ ತನ್ನ ಒಂದು ಇಚ್ಛೆಯನ್ನು ಕೂಡ ಇಲ್ಲಿ ಕವಿ ಹೊರಗೆ ಹಾಕ್ತಾ ಇದ್ದಾರೆ. ಅವರ ಆಶೆ ಏನು ಅಂದರೆ ಗೂಂಜ ಉಠೆ ಜಯ ಹಿಂದ್ ನಾದ ಸೆ ಸಕಲ ನಗರ್ ಔರ್ ಗ್ರಾಮ್. ಗೂಂಜನ, ಗೂಂಜನ ಅಂದರೆ ಪ್ರತಿಧ್ವನಿಸು. ನಗರ್ ಔರ್ ಗ್ರಾಮ್, ಪ್ರತಿಯೊಂದು ಗ್ರಾಮ ಹಾಗೂ ನಗರದಲ್ಲಿ ಜಯ ಹಿಂದದ ನಾದ ಏನಾಗಬೇಕು ಅಂದರೆ ಪ್ರತಿಧ್ವನಿಸಬೇಕು. ಪ್ರತಿಯೊಬ್ಬರು ಕೂಡ ಭಾರತ ಮಾತೆ ಒಂದು ಗುಣಗಾನವನ್ನು ಮಾಡಬೇಕು. ಜಯ ಹಿಂದ್ ಅಂದರೆ ಭಾರತ ಮಾತೆ ಒಂದು ಗುಣಗಾನವನ್ನು ಮಾಡಬೇಕು. ಜಯ ಹಿಂದದ ನಾದ ನಮ್ಮ ಭಾರತ ದೇಶದ ಪ್ರತಿಯೊಂದು ಪಟ್ಟಣದಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ನಗರದಲ್ಲಿ ಜಯ ಹಿಂದದ ನಾದ ಮೊಳಗಲಿ ಎನ್ನುವಂಥ ಆಶೆಯನ್ನು ಕವಿ ಭಗವತಿ ಚರಣ್ ವರ್ಮಾ ಅವರು ವ್ಯಕ್ತಪಡಿಸಿದ್ದಾರೆ. इस कारण से मातृभू शत शत बार प्रणाम. ಅದಕ್ಕಾಗಿ ಹೇ ಮಾತೃಭೂಮಿ, ನಿನಗೆ 100 ಸಲ ಪ್ರಣಾಮಗಳು. तो यह था एक संक्षिप्त भावार्थ और एक संक्षिप्त हमारे मातृभूमि कविता का एक परिचय था. तो ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಅನುವಾದ ಹಾಗೂ ಅದರ ಸಾರಾಂಶವನ್ನು ಹೇಳಿದ್ದೀನಿ. ಸೊ ಮುಂಬರುವಂಥ ದಿನಗಳಲ್ಲಿ 10ನೇ ತರಗತಿಗೆ ಸಂಬಂಧಿಸಿದಂತೆ, 9ನೇ ತರಗತಿಗೆ ಸಂಬಂಧಿಸಿದಂತೆ ಹಾಗೂ 8ನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಪಾಠದ ವಿಡಿಯೋಗಳನ್ನು ಜಕಾರ್ ಅಕಾಡೆಮಿಯಲ್ಲಿ ನಾವು ಮಾಡಲಿಕ್ಕೆ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀವಿ. ಸೊ ಅದಕ್ಕಾಗಿ ನೀವು ಜಕಾರ್ ಅಕಾಡೆಮಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.